ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಗ್ತಾ ಇದೆಯಾ ರಾಧಿಕಾ? ನಗ್ತ್ಯಾ ಬಿಡು. ಯಾಕಂದ್ರೆ ನನ್ನ ಲೈಫನ್ನೇ ಒಂದು ಜೋಕ್ ಮಾಡ್ಕೊಂಡು ಆಟ ಆಡ್ತಿದ್ಯಲ್ಲ. ಜೋಕ್ ಅಂದ್ಮೇಲೆ ನಗು ಬರಲೇಬೇಕಲ್ವಾ ಯಾರಿಗಾದ್ರೂ? ಆದ್ರೆ ನೀನು ಗ್ರೇಟ್ ರಾಧಿಕಾ. ಇಷ್ಟು ದಿನ ನೀನು ನನ್ನ ತುಂಬಾ ಯಾಮಾರಿಸ್ಬಿಟ್ಟೆ. ಒಂದೊಂದು ವಿಷಯನೂ ಆಚೆ ಬರ್ತಿದ್ದ ಹಾಗೆ ನಾನೆಂಥ ಫೂಲ್ ಅನ್ನೋದು ಅರ್ಥ ಆಗ್ತಿದೆ ನನಗೆ. ನಿನ್ನ ದೇವತೆ ಥರ ಪೂಜಿಸ್ತಿದ್ದೆ. ಆದ್ರೆ ನೀನು ನನ್ನ ಮೋಹಿನಿ ಥರ ಮೋಸ ಮಾಡಿದೆ. ಅಮೃತ ಹಂಚೋರ್ ಥರ ನಾಟಕ ಮಾಡಿ ವಿಷ ಕೊಟ್ಬಿಟ್ಟೆ. ತುಂಬಾ ನೋವಾಗ್ತಿದೆ. ತುಂಬಾ ನೋವಾಗ್ತಿದೆ. ಯಾರು ನನ್ನ ಕುತ್ತಿಗೆ ಹಿಸುಕ್ದಂಗೆ, ಯಾರೋ ನನ್ನ ಹೃದಯಕ್ಕೆ ಚೂರಿ ಹಾಕ್ದಂಗೆ ನನ್ನ ಜೀವನನ ಅಂಧಕಾರದಲ್ಲಿ ನೂಕ್ದಂಗೆ ಆಗ್ತಿದೆ. ಪ್ರಾಣನೇ ಹೋಗ್ತಿರೋ ಹಾಗಾಗ್ತಿದೆ. ನೀನ್ ಮಾಡಿರೋ ಮೋಸಕ್ಕೆ ಬದುಕೋದಕ್ಕೆ ಆಸೆನೆ ಸತ್ತೋಗಿದೆ. ಬೆಳಕಿಂದ ಕತ್ಲೆ ಕಡೆಗೆ ಯಾವುದೋ ಪ್ರಪಾತಕ್ಕೆ ಬಿದ್ದೋಗ್ತಿರೋ ಹಾಗಾಗ್ತಿದೆ. ನನಗೆ ಹುಚ್ಚಿಡ್ದಿರೋ ಹಾಗೆ ಮಾಡಿ ರೋಡಕ್ಕೆ ತಂದು ನಿಲ್ಸ್ಬಿಟ್ಟಿಯಲ್ಲೇ. ನೀನ್ ತಪ್ಪು ಮಾಡ್ಲಿಲ್ಲ ಅಂತಿದ್ಯಾ, ಆದ್ರೆ ಅವನ್ ಯಾರು ಅಂತ ಹೇಳಲ್ಲ ಅಂತಿದ್ಯಾ. ಯಾಕೆ ಎಷ್ಟು ಹಠ ಮಾಡ್ತಿದ್ಯಾ? ಯಾಕೆ ಬದುಕಕ್ಕೂ ಆಗದೆ ಸಾಯಕ್ಕೂ ಬಿಡದೆ ಯಾಕೆ ಈ ತರ ನಾಟಕ ಮಾಡ್ತಾ ಇದ್ಯಾ? कैलाश, कैलाश, ದೊಡಮ್ಮ ನೀನಾ? ಬಾ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಅಯ್ಯೋ ಕೈಲಾಶ್, ಯಾಕೋ ಕಂದ, ನೀನ್ ಯಾಕೋ ಕುಡಿತಿದ್ಯಾ? ಹುಚ್ಚಿಡ್ದಿದ್ಯಾ ನಿನ್ಗೇನಾದ್ರು? ಸಂತೋಷಕ್ಕೆ ದೊಡಮ್ಮ, ಪರಮಾನಂದ. ಕೂತ್ಕೋ
ಕೂತ್ಕೋ ಕೂತ್ಕೋ ಕೂತ್ಕೋ ಕೂತ್ಕೋ. ಕೈಲಾಶ್. ತಡ್ಕೊಳಕ್ ಆಗ್ದಿರೋಷ್ಟು ಸಂಭ್ರಮ. ಇದ್ಯಾವ ರೀತಿ ಸಂಭ್ರಮನೋ? ಪಾಪ ರಾಧಿಕಾ ನೋಡಿದ್ರೆ ಎಷ್ಟು ಸಂಕಟ ಪಡ್ತಾಳೆ. ಅವಳು ತಾನೇ ದೊಡ್ಡಮ್ಮ ಈ ನನ್ನ ಸಂತೋಷಕ್ಕೆಲ್ಲ ಕಾರಣ. ನನ್ನ ಈ ಥರ ನೋಡಿ ಅವಳು ತುಂಬಾ ಸಂತೋಷ ಪಡ್ತಾಳೆ. ಮುಚ್ಚು ಬಾಯಿ. ಅಲ್ವೋ, ಗಂಡನ್ನ ಈ ತರ ನೋಡಿ ಯಾವ ಹೆಂಡತಿ ಖುಷಿ ಪಡ್ತಾಳೋ. ಅಯ್ಯೋ, ನಿಂಗೆ ರಾಧಿಕಾ ಬಗ್ಗೆ ಗೊತ್ತಿಲ್ಲ ದೊಡ್ಡಮ್ಮ. ಅವಳು ತುಂಬಾ ಸಂತೋಷ ಪಡ್ತಾಳೆ. ನನ್ನ ಈಗ ನೋಡಕ್ಕೆ ರಾಧಿಕಾಗ ಇಷ್ಟ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ರಾಧಿಕಾ ನಿನ್ನ ಹೀಗ್ ನೋಡಿ ಯಾಕೋ ಸಂತೋಷ ಪಡ್ತಾಳೆ. ನೀವು ನಿಜವಾಗ್ಲೂ ಸಂತೋಷವಾಗಿದ್ದೀರಾ ಇಲ್ಲ ಇರೋ ಹಾಗೆ ನಟಿಸ್ತಿದ್ದೀರಾ? ಇವ್ರೇನು ದೊಡ್ಡತ್ತಕ್ಕೇನಾದ್ರೂ ನಿಜ ಹೇಳ್ಬಿಡ್ತಾರಾ? ನಿಂಗೆ ಹುಚ್ಚಿಡ್ದಿದ್ಯಾ ದೊಡ್ಡಮ್ಮ? ನಾನು ಚೆನ್ನಾಗಿ ಕೈಲಾಶ್ ಅವ್ರೆ, ಏನು ಅನ್ಕೊಂಡಿದ್ದು ಸಾಧಿಸ್ಬಿಟ್ರಿ ಅಷ್ಟೇ ತಾನೇ? ಇದಕ್ಕೇನಾ ಆಫೀಸಿಗೆ ಹೋಗಲ್ಲ ಅಂದಿದ್ದು? ಆ ಬಾಟಲ್ ಕೊಡಿ ಇಲ್ಲಿ. ದೊಡ್ಡಮ್ಮ, ಆ ಬಾಟಲ್ ಕೊಡಿಲಿ. ಬಿಡು ದೊಡ್ಡಮ್ಮ, ಕೊಡು. ಏನು ರಾಧಿಕಾ, ಏನ್ ನಡೀತಿದ್ಯಮ್ಮ ಇಲ್ಲಿ? ಇವನ್ ಈ ತರ ಕುಡಿಯೋದನ್ನ ನಾನು ಯಾವತ್ತೂ ನೋಡಿಲ್ಲ. ಅವರೇ ಅವ್ರನ್ನ ಹಾಗೆ ನೋಡ್ಕೊಂಡಿಲ್ಲ ದೊಡ್ಡತ್ತೆ. ಏನು ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಅವ್ರಿಗೆ ಈ ನಡುವೆ ಹುಟ್ಕೊಂಡಿರೋ ಚಿಕ್ಕ ಆಸೆ ಅಷ್ಟೇ. ಆಸೆನಾ? ಇದಾ? ಇದೆಂತ ಆಸೆನಮ್ಮ? ಹೌದು ಹೌದು, ನನ್ನ ದಡ್ಡ ಅಲ್ವಾ ದೊಡ್ಡಮ್ಮ? ಅದಕ್ಕೆ ಈ ವಿಚಿತ್ರ ಕೋರಿಕೆ ಅಷ್ಟೇ ತಾನೇ ರಾಧಿಕಾ? ಕೈಲಾಶ್ ಅವರೇ, ನೀವು ಸಂತೋಷಕ್ಕೆ ತಾನೇ ಕುಡ್ದಿದ್ದು. ಸ್ವಲ್ಪ ನಿಮಗೆ ಜಾಸ್ತಿಯಾಗಿ ಹೀಗಾಗಿದೆ ಅಷ್ಟೇ. ನೀವು ಬನ್ನಿ ಮಲ್ಕೊಳ್ಳಿ. ನಿದ್ದೆನಾ? ನಿದ್ದೆ ಹೇಗೆ ಬರುತ್ತೆ ರಾಧಿಕಾ? ನಿದ್ದೆ ಬರೋದ? ನಿನ್ನಿಂದ ನನ್ನ ಜೀವನದಲ್ಲಾಗಿರೋ ಬದಲಾವಣೆಯಿಂದ ನನಗೆ ಸಂತೋಷಕ್ಕೆ ನಿದ್ದೆ ಬರಲ್ಲ ದೊಡ್ಡಮ್ಮ. ಇವ್ ನಿನ್ನ ಬೈತಿದಾನ ಹೊಗಳ್ತಿದಾನ ಅಮ್ಮ? ದೊಡ್ಡಮ್ಮ, ದಡ್ಡಿ ದೊಡ್ಡಮ್ಮ, ಹೊಗಳ್ತಿದ್ದೀನಿ ದೊಡ್ಡಮ್ಮ. ದೊಡ್ಡ ಸಂಸಾರವಂತೆ ಅಲ್ವಾ? ದೊಡ್ಡತ್ತೆ, ನೀವು ಇಲ್ಲಿರೋವರೆಗೂ ಇವ್ರು ಹೀಗೆ ಆಡ್ತಿರ್ತಾರೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ರಾಧಿಕಾ, ನೀನೇನಾದ್ರೂ ನನ್ನ ಹತ್ರ ಮುಚ್ಚಿಡ್ತಿದ್ಯಮ್ಮ? ನಾನೇನು ಮುಚ್ಚಿಡ್ತಿಲ್ಲ ದೊಡ್ಡತ್ತೆ. ಅವರು ಫಸ್ಟ್ ನೈಟ್ ಆದಾಗಿಂದ ನಾವು ಗೋವಾಗೆ ಹೋಗೋಣ ಅಂತ ಹಠ ಮಾಡ್ತಿದ್ದಾರೆ. ನಾನು ಗೋವಾಕ್ ಬೇಡ ಅಂದೆ. ಗೋವಾದಲ್ಲಿ ಕುಡ್ಕೊಂಡು ಎಂಜಾಯ್ ಮಾಡೋಣ ಅಂತಿದ್ರು. ಅದಕ್ಕೆ ಮನೇಲಿ ಕುಡಿತಿದ್ದಾರೆ. ನಾನೇನೋ ಸುಮ್ಮನೆ ಹೇಳಿದ್ರು ಅಂತ ಅನ್ಕೊಂಡೆ, ಆದ್ರೆ ಇವರು ನಿಜವಾಗ್ಲೂ ಮಾಡ್ಬಿಟ್ರು. ಅಷ್ಟೇ ಅಷ್ಟೇ ದೊಡ್ಡತ್ತೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಅಯ್ಯೋ, ಹೋಗು ದೊಡ್ಡಮ್ಮ, ಹೋಗು ಹೋಗು ಹೋಗು, ಹೊರಟೋಗು, ಹೋಗು ದೊಡ್ಡಮ್ಮ. ಅಯ್ಯೋ, ನಾನು ಇನ್ನು ತುಂಬಾ ಎಂಜಾಯ್ ಮಾಡ್ಬೇಕು. ಹೋಗು ನೀನು ದೊಡ್ಡಮ್ಮ. ಹೊರಡಿ ದೊಡ್ಡತ್ತೆ. ಕರ್ಮ, ಇದೇನ್ ಎಂಜಾಯ್ಮೆಂಟು ಏನೋ. ಬಾಯ್ ದೊಡ್ಡಮ್ಮ, ಬಾಯ್. ಹೋಗಿಲ್ಲಿಂದ.
ಅದ್ಯಾರೇ ಆಗಿದ್ರು ನಾನ್ ಸುಮ್ನೆ ಬಿಡಲ್ಲ ಅಜ್ಜಮ್ಮ. ಮೊದ್ಲು ಕಾರಲ್ಲಿ ನಮ್ಮವ್ರ ಲವರ್ ಇದ್ದಾಳೆ ಅಂತ ಹೇಳಿದ್ಲ, ಅದಾದ್ಮೇಲೆ ನಿಮ್ ಅಕ್ಕನೇ ನಿನ್ ಗಂಡನ್ ಲವರ್ ಆಗಿರ್ಬೋದಲ್ಲ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿರೋ ಹುಡ್ಗಿರ್ ಮಧ್ಯೆನೆ ನಿನ್ ಗಂಡನ್ ಲವರ್ ಇದ್ದಾಳೆ ಅಂತ ಮತ್ತೆ ಹೊಸ ಕತೆ ಶುರು ಮಾಡಿದ್ಲು. ಅಬ್ಬಾ, ಇದ್ರಿಂದ ನಂಗೆ ಹುಚ್ಚಿಡಿತಿದೆ ಅಜ್ಜಮ್ಮ. ಅವಳ ಮುಖ, ಅವಳು ರಾಧಿಕಾ ಹೆಸರು ಹೇಳ್ತಿದ್ದಾಳೆ ಅಂದ್ರೇನೆ ತಪ್ಪು ಮಾಡ್ತಿದ್ದಾಳೆ ಅಂತ ಅರ್ಥ. ರಾಧಿಕಾ ನಮ್ಮನೆ ಬಂಗಾರ ಕಣೆ. ಅದೇ ಅಲ್ವಾ ಅಜ್ಜಮ್ಮ, ಅಕ್ಕನ್ ಮೇಲೇನೆ ಅಪ್ಪದ ಹೊರಿಸ್ತಾಳೆ. ಆದ್ರೆ ಹಾಸ್ಪಿಟಲ್ ಅಲ್ಲಿರೋ ಹುಡ್ಗಿರಲ್ಲೇ ನಮ್ ಪತಿರಾರನ್ ಪ್ರೀತಿಸಿದ ಹುಡ್ಗಿ ಇದ್ದಾಳೆ ಅಂತೀಯಜ್ಜಮ್ಮ. ಏನೋ ಕಣೆ, ಇಲ್ಲಿ ಯಾವ್ದ್ ನಂಬೇಕೋ ಯಾವ್ದ್ ನಂಬಾರ್ದೋ ಗೊತ್ತಿಲ್ದಿರೋ ಪರಿಸ್ಥಿತಿ ಬಂದಿದೆ ಆ ಮೂದೇವಿಯಿಂದ. ನಂಗೆ ಆ ದರ್ಶಿನಿ ಮೇಲೇನೆ ಡೌಟ್ ಇದೆ ಅಜ್ಜಮ್ಮ. ಅವಳು ಬೇಕು ಅಂತಾನೆ ನನ್ ಗಂಡನ ಹಿಂದೆ ಎಕ್ಕ ಒಕ್ಕ ಪೋಸ್ ಕೊಟ್ಕೊಂಡು ಓಡಾಡ್ತಿದ್ದಾಳೆ. ಅವಳೇನಾದ್ರೂ ಆಗಿದ್ರೆ ಅವಳು ನನ್ ಕೈಯಲ್ಲೇ ಸಾಯ್ತಾಳಷ್ಟೇ. ಮದ್ವೆ ಆಗಿದ್ರು ಮದ್ವೆ ಆಗಿರೋ ಗಂಡಸಿನ ಜೊತೆ ಸರ್ಸಾಡಕ್ಕೆ ಅವಳಿಗೆ ಅಸಹ್ಯ ಆಗಲ್ವೇನೆ? ಏನೇ ಯೋಚನೆ ಮಾಡ್ತಿದ್ಯಾ? ದರ್ಶಿನಿ ಮೇಲಿರೋ ಡೌಟ್ಗೆ ಇವಾಗ ಹಾಸ್ಪಿಟಲ್ ಅಲ್ಲಿರೋ ಎಲ್ಲಾ ಹುಡುಗಿರ್ನು ಅನುಮಾನಿಸೋ ತರ ಆಯ್ತು. ಪ್ರಿಯಾ, ಪ್ರಿಯಾ, ಏನೇ ಆ ಧ್ವನಿ ಯಾಕೋ ಒಂಥರ ಇದೆ. ಪ್ರಿಯಾ, ಏನಾಯ್ತು ಪತಿರಾಯ್ರೆ? ನೀವ್ ಕಿರಿಚ್ತಿದ್ದೀರಾ ಕರಿತಿದ್ದೀರಾ? ಅಳ್ತಾ ನಿಂತಿದ್ದೀನಿ. ಯಾಕ್ ಪತಿರಾಯ್ರೆ, ಏನಾಯ್ತು? ಅಮಾಯಕಳ ತರ ನಾಟಕ ಮಾಡ್ಬೇಡ. ನೀನ್ ಹಾಸ್ಪಿಟಲ್ ಯಾಕೆ ಬಂದಿದ್ದೆ? ಅದೇ ಹೇಳಿದ್ನಲ್ಲ ಪತಿರಾಯ್ರೆ, ಅಜ್ಜಮ್ಮ ಸ್ಕೂಟಿ ತಗೊಂಡು ತರಕಾರಿ ಮಾರ್ಕೆಟ್ಗೆ ಬಂದಿದ್ದೆ. ತರಕಾರಿ ಮಾರ್ಕೆಟ್ಗಲ್ಲ, ನನ್ ಮರ್ಯಾದಿನ ಮಾರ್ಕೆಟ್ ಪಾಲ್ ಮಾಡಕ್ ಬಂದಿದ್ದೆ. ನನ್ ಮೇಲೆ ಅನುಮಾನ ಇಟ್ಕೊಂಡು ಬಂದಿದ್ದೆ ಅಲ್ವಾ? ಚೇಚೆ, ಇಲ್ಲ ಪತಿರಾಯ್ರೆ, ನಿಮ್ಮೇಲೆ ಯಾಕೆ ಅನುಮಾನ ಪಡ್ಲಿ? ಹಾಗಾದ್ರೆ ಅಲ್ಲಿಗೆ ಬಂದು ಎಲ್ಲಾರು ನನ್ನ ಜೊತೆಲಿ ಕಾರಲ್ಲಿ ಬಂದಿದ್ ಯಾರು ಅಂತ ಯಾಕೆ ಹೇಳ್ದೆ? ಹೇಳು ಪ್ರಿಯಾ, ಯಾಕಿಷ್ಟು ಅನುಮಾನ? ನಿಂಗೆ ಎಷ್ಟು ಸಲ ಹೇಳಿದ್ರು ನಿನ್ ಅನುಮಾನದಿಂದ ಎಲ್ರಿಗೂ ತೊಂದರೆ ಕೊಡ್ತಿದ್ಯಾ? ಅದೆಲ್ಲ ಪತಿರಾಯ್ರೆ. ಏನದಲ್ಲ? ಏನಲ್ಲ? ಏನಲ್ಲ? ಹೋಗ್ಲಿ ಬಿಡೋ ಮೊಮ್ಮಗನೆ, ಏನೋ ಗೊತ್ತಿಲ್ದೆ ನಡೆದೋಗಿದೆ. ನೀನ್ ಮಾತಾಡ್ಬೇಡ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನೀನೇ ಪ್ರಿಯಾನ ಚೂ ಬಿಡ್ತಿದ್ಯಾ. ನೀನೇ ನನ್ ಮೇಲಿನ ಅನುಮಾನನ ಅವಳ ತಲೆಗೆ ತುಂಬ್ತಿದ್ಯಾ. ಇದೊಳ್ಳೆ ಚೆನ್ನಾಗಿದ್ಯೋ ಮೊಮ್ಮಗನೆ. ಅನಿಷ್ಟಕ್ಕೆ ಶನೇಶ್ವರ ಕಾರಣ ಅನ್ನೋ ತರ ನೀನ್ ನನ್ನನ್ ಯಾಕೆ ಬೈತಿದ್ಯಾ? ನಾನೇನೋ ಮಾಡ್ದೆ? ಇವಳ ಅನುಮಾನ ಪಟ್ಟಿದ್ ಸಾಲ್ದು ಅಂತ ಸ್ಕೂಟಿ ಕೊಟ್ ಬೇರೆ ಅಲ್ಲಿ ಕಳಿಸ್ದ್ಯಲ್ಲ. ಪತಿರಾಯ್ರೆ, ಇದ್ರಲ್ಲಿ ಅಜ್ಜಮ್ಮ ತಪ್ಪೇನಿಲ್ಲ. ನಾನೇ ತಪ್ಪನ್ ಸಮರ್ಥಿಸ್ಕೊಳ್ಳೋದೆ ಈ ಅಜ್ಜಿ ಮಾಡೋ ತಪ್ಪು. ನಿನ್ನ ಅನುಮಾನ ತೊಲಗಿಸೋದ್ ಬಿಟ್ಟು ಅದನ್ನೇ ಎತ್ಕೊಟ್ಟು ಕಳ್ಸೋದ್ ತಪ್ಪು. ಅಜ್ಜಿ, ಅಷ್ಟಕ್ಕೂ ನಿಂಗೆ ಏನ್ ಕೆಲಸ ಇಲ್ಲಿ? ಯಾಕೆ ಬಂದೆ? ಎಲ್ಲಾರು ಸೇರ್ಕೊಂಡು ನಮ್ಮನ್ನ ಮನೆಯಿಂದ ಆಚೆ ದಬ್ಬದ್ರಲ್ಲ. ಪತಿರಾಯ್ರೆ, ಯಾಕೆ ಹಾಗಂತಿದ್ದೀರಾ? ಮತ್ತಿನ್ನೇನ್ ಪ್ರಿಯಾ, ಇಷ್ಟು ವಯಸ್ಸಾಗಿರೋರು ಹೀಗೇನಾ ನಡ್ಕೊಳ್ಳೋದು? ಸಾಕ್ ನಿಲ್ಸೋ ಮೊಮ್ಮಗನೆ. ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ದಂಗಾಯ್ತು ನೀನ್ ಹೇಳೋ ಮಾತು. ನನ್ ಮೇಲೆ ಯಾಕೆ ಅಪ್ಪೋದ ಹೊರಿಸ್ತೀಯೋ? ಇದೆಲ್ಲ ಫೋನ್ ಮಾಡ್ದೋಳಿಂದ ಆಗಿದ್ದು. ಯಾವ ಫೋನು? ಯಾರು ಫೋನ್ ಮಾಡಿದ್ರು? ಏನಂತ ಹೇಳಿದ್ರು? ಏನ್ ಪ್ರಿಯಾ, ಏನಾದ್ರೂ ಮುಚ್ಚಿಡ್ತಿದ್ಯಾ? ಯಾರಾದ್ರೂ ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದಾರಾ? ಹೇಳು ಪ್ರಿಯಾ, ಯಾರು ಕಾಲ್ ಮಾಡಿದ್ದು? ಅದು ನನ್ನ ಫ್ರೆಂಡ್ ಪತಿರಾಯ್ರೆ.
ಮಾಡಿ ಸಿಗೋಣ ಅಂತ ಕೇಳಿದ್ಲು. ಅಜ್ಜಮ್ಮ ಸ್ಕೂಟಿ ತಗೊಂಡು ಬಂದಿದ್ದೆ. ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಬಂದೆ? ಯಾಕೆ ಎಲ್ರ ಹತ್ರ ನನ್ನ ಜೊತೆ ಕಾರಲ್ಲಿ ಯಾರು ಬಂದಿದ್ದು ಅಂತ ಎನ್ಕ್ವೈರಿ ಮಾಡಿದೆ? ಅದು ನೀವು ಕಾರಲ್ಲಿ ಹೋಗ್ತಿದ್ರಲ್ಲ, ಪಕ್ಕದಲ್ಲಿ ಯಾವ್ದೋ ಹುಡುಗಿ ಕೂತಿರೋ ಹಾಗೆ ಕಾಣಿಸ್ತು ನಂಗೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ ಅಂದ್ರೆ ಅನುಮಾನ ಪಟ್ಟು ಫಾಲೋ ಮಾಡ್ಬಿಡೋದಾ? ಹಾ, ಸೆನ್ಸ್ ಇದೆಯಾ ನಿಂಗೆ? ಹಾಗಾದ್ರೆ ಕಾರಲ್ಲಿ ನಿಮ್ಮ ಅಕ್ಕ ಇದ್ರು, ನಿಮ್ಮ ಅಕ್ಕನೂ ಅನುಮಾನಿಸ್ತೀಯಾ? ಚಿಚೆ, ಅಕ್ಕನ ನಾನ್ ಯಾಕೆ ಅನುಮಾನಿಸ್ತೀನಿ ಪತಿರಾಯ್ರೆ? ಮತ್ತೆ ಯಾರಾದ್ರೂ ಅಷ್ಟೇ ತಾನೆ, ಯಾವುದೋ ಕೆಲ್ಸದ ಮೇಲೆ ಏನಾದ್ರೂ ಅರ್ಜೆಂಟಲ್ಲಿ ಇದ್ದಾಗ ಬೇರೆ ಹುಡುಗಿ ಜೊತೆ ಕಾಣಿಸ್ಕೊಂಡ್ರೆ ಡೌಟ್ ಪಟ್ಬಿಡೋದಾ? ಅಷ್ಟೇ ತಾನೆ? ಯಾವಾಗ ಬದಲಾಗ್ತೀಯಾ ಪ್ರಿಯಾ? ಎಲ್ಲ ಚೆನ್ನಾಗಿದೆ, ನೀನ್ ಒಂದು ಡೌಟ್ ಬಿಟ್ಟು ಹೀಗೆ ಡೌಟ್ ಪಟ್ಕೊಂಡು ಹೋದ್ರೆ ನಮ್ಮ ಮಧ್ಯೆ ದೊಡ್ಡ ಡಿಸ್ಟರ್ಬೆನ್ಸ್ ಸೃಷ್ಟಿ ಆಗುತ್ತೆ. ಹೇಳು ಅವ್ರಿಗೆ. ಪ್ರಿಯಾ, ಆ ಫೋನ್ ಕಾಲ್ ವಿಷಯದಲ್ಲಿ ನನ್ನಿಂದ ಏನು ಮುಚ್ಚಿಟ್ಟಿಲ್ಲ ತಾನೆ? ಇಲ್ಲ ಪತಿರಾಯ್ರೆ, ನಾನೇನು ಮುಚ್ಚಿಡ್ತಿಲ್ಲ. ಬೇಕಿದ್ರೆ ಅಜ್ಜಮ್ಮ ಮೇಲಾಣೆ. ಸರಿ. ಕೈ ತೆಗೆ. ನಿನ್ ಸಂಸಾರ ಉಳಿಸ್ಬೇಕು ಅಂತ ನಾನ್ ನಿಂಗ್ ಸಲಹೆ ಕೊಡ್ತಿದ್ರೆ ನೀನ್ ನನ್ ಮೇಲೆ ಆಣೆ ಮಾಡಿ ನನ್ನ ಸಾಯಿಸ್ಬಿಡ್ತೀಯಾ? ಸಾಯಿಸ್ಬಿಡು. ತಪ್ಪೇನಿದೆ ಅಜ್ಜಮ್ಮ? ಎಲ್ಲರಿಗಿಂತ ಮುಂಚೆ ಹೋಗೋದ್ ನೀನೇ ತಾನೇ? ಅಯ್ಯೋ ನಿನ್ ಮಕ್ಕ ಮುಚ್ಚ. ನಿಂಗೋಸ್ಕರ ನಾನ್ ಸಾಯ್ಲಿ ಅಂತ ಕೇಳ್ಕೊತೀಯಲ್ಲೇ. ಅಪ್ಪ, ಏನೋ ಅರ್ಜೆಂಟಿಗೆ ಸುಳ್ಳು ಹೇಳ್ಬಿಟ್ಟೆ ಅಜ್ಜಮ್ಮ. ಬಿಟ್ಟಾಕೋ. ಅಷ್ಟಕ್ಕೂ ನಿನ್ನಿಂದಾನೇ ಇದೆಲ್ಲ. ನೀನೇ ನನ್ನ ಫೋರ್ಸ್ ಮಾಡಿ ಕಳ್ಸ್ಕೊಟ್ಟಿದ್ದ ಅಲ್ಲಿಗೆ, ಗೊತ್ತಾ? ಹಾ, ಸರಿ ಹೋಯ್ತು ಕಣೆ. ಸಹಾಯ ಮಾಡಕ್ ಕರೆದು ನಾನೇ ಸಮಸ್ಯೆ ಅಂತ ಹೇಳ್ತಿದ್ಯಾ. ನಾನಿಲ್ಲಿ ಒಂದು ಕ್ಷಣನೂ ಇರಲ್ವೇ, ಹೋಗ್ಬಿಡ್ತೀನಿ. ಸರಿ. ಹೇಗಿದ್ರು ಹೋಗ್ತಿದ್ಯಲ್ಲ, ಗಾಡಿ ಬಿಟ್ಟು ಹೋಗು. ಬೇಕಾಗುತ್ತೆ ನಂಗೆ. ನಿಂಗ್ ಅವಶ್ಯಕತೆ ಇರೋದಕ್ಕೆ ಗಾಡಿ ಬಿಟ್ಟು ಹೋಗ್ಬೇಕು. ಆದ್ರೆ ನೀನ್ ಈ ಅಜ್ಜಿನ ಹೋಗ್ಬೇಡ ಅಂತ ಮಾತ್ರ ಹೇಳಲ್ಲ. ಹಾ, ಇರು ಅಂತ ಹೇಳಿದ್ರೆ ಇವಾಗ ಫೋನ್ ಕಾಲ್ ವಿಷಯ ಹೇಳ್ದಂಗೆ ಎಲ್ಲ ಬಾಯ್ಬಿಡ್ತೀಯ ನೀನು. ಹೋಗು. ಹೋಗ್ತೀನಿ ಕಣೆ, ಹೋಗ್ತೀನಿ. ಮತ್ತೆ ನಿಂಗ್ ಅವಶ್ಯಕತೆ ಬಂದಾಗ ಫೋನ್ ಮಾಡ್ತೀಯಲ್ಲ, ಅವಾಗ ಮಾಡ್ತೀನಿ ನಿಂಗೆ. ಅಜ್ಜಮ್ಮ, ಯಾವನೋ ನನ್ನನ್ನು ಬಾವಿಗೆ ತಳ್ಳಿದ್ದು ಅವನು. ಓ ನೀನಾ? ನೆನ್ನೆವರೆಗೂ ನಿನ್ನ ಪ್ರೀತಿಯನ್ನು ನಾಟಕ ಆಡಿ ನನ್ನ ಮುಳುಗಿಸ್ಬಿಟ್ಟಿದ್ದೆ. ಇವಾಗ ನನ್ನ ಬಾವಿಗೆ ತಳ್ಳಿ ಮುಳುಗಿಸ್ಬಿಡ್ತೀಯಾ? ನಿಮ್ಮನ್ನ ಯಾರು ಮುಳುಗಿಸ್ತಾ ಇಲ್ಲ ರೀ, ನೀವೇ ಗುಂಡಿ ತೋಡ್ಕೋತಿದ್ದೀರಾ. ಕಾಮಿಡಿ. ನೀನಿರುವಾಗ ನಂಗೆ ಚಾನ್ಸ್ ಎಲ್ಲಿ? ನೀನೇ ತೋಡ್ಬಿಟ್ಟಿದ್ಯಲ್ಲ ದೊಡ್ಡ ಗುಂಡಿ. ಇವಾಗ ನಾನು ಅದರಲ್ಲೇ ಬಿದ್ದಿದ್ದೀನಿ. ನೋಡು ನೋಡು ನೋಡು, ಕಾಣಿಸ್ತಾ ಇಲ್ವಾ? ನೋಡು. ಕೈಲಾಶ್ ಅವ್ರೆ, ನಿಮ್ಗೆ ಕಾಣಿಸ್ತಾ ಇಲ್ಲ.
ಮುಂದೆ ಇರೋರು ಹೇಳ್ತಿರೋದು ಕೇಳಿಸ್ತಾ ಇಲ್ಲ. ಆಗ್ಲೇ ದೊಡ್ಡತ್ತಾಗಿ ನಿಜ ಹೇಳಕ್ ಹೊರಟಿದ್ರಿ ಗೊತ್ತಾ? ಟೈಮಿಗೆ ಸರಿಯಾಗಿ ಬಂದಿದ್ದಕ್ಕೆ ಟಾಪಿಕ್ ಡೈವರ್ಟ್ ಮಾಡಿದೆ. ಆದ್ರೆ ಕುಡಿತಾ ಎಲ್ಲ ಯಾಕೆ ರೀ? ಇದನ್ನ ಯಾವಾಗಿನ್ ಶುರು ಮಾಡ್ಕೊಂಡ್ರಿ? ಅದು ಇವಾಗ ಇದೆ ನನಗೆ ಜೋಡಿ.